ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಮ್ಮು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೈಟ್ ಡಿನ್ನರ್ಗೆ ರಾಗಿ ಮುದ್ದೆನ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ರಾಗಿ ಮುದ್ದೆ ಜೊತೆಗೆ ಅವರೆಕಾಳು ಸಾಂಬಾರು ತುಂಬಾ ಬೆಸ್ಟ್ ಕಾಂಬಿನೇಷನ್ನು. ಹಾಗೆ ಅವರೆಕಾಳು ಸೀಸನ್ ಬೇರೆ ಮುಗಿತಾ ಬಂತು. ನಾನು ಸ್ವಲ್ಪ ಅವರೆಕಾಯಿನ ತರಿಸ್ಕೊಂಡಿದ್ದೆ. ಹಾಗಾಗಿ ಇವತ್ತು ನಾನು ಅವರೆಕಾಳು ಸಾಂಬಾರು ಮತ್ತು ಮುದ್ದೆನ ಮಾಡ್ತಾಯಿದ್ದೀನಿ. ಬನ್ನಿ ಮೊದಲನೇದಾಗಿ ಸಾಂಬಾರು ಪ್ರಿಪೇರ್ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ತೋರಿಸ್ಕೊಡ್ತೀನಿ. ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಅಲ್ಟಿಮೇಟ್ ಆಗಿರುವಂತಹ ವೆರಿ ಟೇಸ್ಟಿಯಾದಂತಹ ಅವರೆಕಾಳು ಸಾಂಬಾರು ಮಾಡ್ಬೋದು. ನಾನು ಅದಕ್ಕೆ ತೊಗೊಂಡಿರೋದು 2 ಗಡ್ಡೆ ಆಗುವಷ್ಟು ಆನಿಯನ್ನ ತೊಗೊಂಡಿದ್ದೀನಿ. ಅದರಲ್ಲಿ 1 ಗಡ್ಡೆನ ನಾನಿಲ್ಲಿ ಸುಟ್ಟಿಟ್ಕೊಂಡಿದ್ದೀನಿ. ಇದು ತುಂಬಾ ಟೇಸ್ಟ್ ಕೊಡುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಹಾಗೆ 1 ಆಪಲ್ ಟೊಮೊಟೊ, 1 ಹುಳಿ ಟೊಮೊಟೊನ ತೊಗೊಂಡಿದ್ದೀನಿ. ಹುಳಿ ಟೊಮೊಟೊನೂ ಅಷ್ಟೇ ಸಾಂಬಾರಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ 1 ಗೆಡ್ಡೆ ಆನಿಯನ್ನ ನಾನು ಇಲ್ಲಿ ಒಗ್ಗರಣೆಗಂತೇಳಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, 1 ಬೌಲ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ನಾನು ಬಳಸ್ಕೊಳ್ತಾ ಇರೋದು. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇವೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ರುಬ್ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಗ್ರೈಂಡ್ ಮಾಡ್ಕೊಂಡಿದ್ದೆಲ್ಲ ಆಯಿತು. ಬನ್ನಿ ಈಗ ಸಾಂಬಾರನ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಕುಕ್ಕರಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು, ಆದರೆ ಸಾಂಬಾರು ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ಕಡಾಯಲ್ಲಿ ಮಾಡ್ಕೊಂಡಿದ್ದ ರೀತಿ. ಹಾಗಾಗಿ ನಾನಿವತ್ತು ಕಡಾಯಲ್ಲಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸಾಂಬಾರನ್ನ. ಆಯಿಲ್ನ ಹಾಕ್ಕೊಂಡಾದ ನಂತರ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಆನಿಯನ್ನ ನಾನೀಗ ಇಲ್ಲಿ ಹಾಕಿ ಒಂದು 2 ಮಿನಿಟ್ಸ್ ಅದನ್ನು ನಾನು ಬಾಡಿಸ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಆನಿಯನ್ನೆಲ್ಲ ಬಾಡಿಸ್ಕೊಂಡಾದ ನಂತರ ನಾನು ಇದಕ್ಕೆ ಅವರೆಕಾಳನ್ನ ಆ್ಯಡ್ ಮಾಡಿಕೊಂಡು ಒಂದು 2 ಮಿನಿಟ್ಸು ನಾನು ಇದನ್ನು ಬಾಡಿಸ್ಕೊಳ್ತೀನಿ. ಅವರೆಕಾಳನ್ನೆಲ್ಲ ಬಾಡಿಸ್ಕೊಂಡಾದ ನಂತರ ನಾನು ಇದಕ್ಕೆ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಮತ್ತೆ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ. ಬಾಡಿಸ್ಕೊಂಡಾದ ನಂತರ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸು ನಾನು ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ನೋಡಿ, ಒಗ್ಗರಣೆ ಒಟ್ಟಿಗೆ ಅವರೆಕಾಳನ್ನ ನಾವು ನೀಟಾಗಿ ಬಾಡಿಸ್ಕೊಂಡಿದ್ದೀವಿ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ತೊಗೊಂಡಿರುವಂತಹ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನೋ ಅದನ್ನು ನಾನೀಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡ್ಕೊಂಡಾದ ನಂತರ ನಾನು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕನ್ಸಿಸ್ಟೆನ್ಸಿ ನೋಡಿ ನಾನು ನೀರು ಹಾಕ್ಕೋತೀನಿ. ಈ ಮಸಾಲೆ ಎಲ್ಲ ಸ್ವಲ್ಪ ಉಳ್ಕೊಂಡಿದ್ದೆ ಮಿಕ್ಸರ್ ಜಾರಲ್ಲಿ, ಅದನ್ನೆಲ್ಲ ನೀಟಾಗಿ ತೊಳ್ಕೊಂಡು ನಾನು ಇದಕ್ಕೆ ಹದ ನೋಡಿಕೊಂಡು ನಾನು ನೀರನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ನೀರೆಲ್ಲ ಮಿಕ್ಸ್ ಮಾಡಿಕೊಂಡು ಹದ ನೋಡಿಕೊಂಡು ಸಾಂಬಾರು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗೆ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ನಾನು ಸಾಂಬಾರನ್ನ ಕಡಾಯಲ್ಲಿ ಬೇಯಿಸ್ಕೊಳ್ತಾ ಇರೋದ್ರಿಂದ ಸ್ವಲ್ಪ ತೆಳುವಾಗಿದ್ದರೆ ಚೆಂದ. ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸು ನಾನು ಇದನ್ನು ಬೇಯೋದಕ್ಕೆ ಬಿಡ್ತೀನಿ. ನಾವು ಬೇಯೋದಕ್ಕೆ ಬಿಟ್ಟಾಗ ಮಧ್ಯ ಮಧ್ಯದಲ್ಲಿ ನಾವು ಓಪನ್ ಮಾಡಿ ಸ್ವಲ್ಪ ತಳ ತಿರುಗಿಸ್ಕೊಳ್ಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡ್ಕೊಳ್ಬಿಡತ್ತೆ. ನೋಡಿ, ಸಾಂಬಾರು ಪ್ರಿಪೇರ್ ಆಗಿದೆ. ಬಿಸಿ ಬಿಸಿಯಾಗಿರುವಂಥ ಅವರೆಕಾಯಿ ಸಾಂಬಾರು ಪ್ರಿಪೇರ್ ಆಗಿದೆ. ಮನೆ ತುಂಬ ಅವರೆಕಾಳು ಸಾಂಬಾರು ಘಮ ಘಮ ಅಂತ ಬರ್ತಾಯಿದೆ. ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿದೆ. ಮುದ್ದೆ ಒಟ್ಟಿಗೆ ಒಳ್ಳೆ ಬೆಸ್ಟ್ ಕಾಂಬಿನೇಷನ್ನು ಇದು. ನೋಡಿ, ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಆಲ್ರೆಡಿ. ಈ ಥರ ನಾವು ಕಡಾಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು, ಆದರೆ ಇಷ್ಟು ಟೇಸ್ಟಿ ಬರಲ್ಲ. ಬನ್ನಿ, ಸಾಂಬಾರು ರೆಡಿ ಆಯಿತು. ಈಗ ನಾನು ಮುದ್ದೆನ ಮಾಡ್ಕೋತೀನಿ. ಬಿಸಿ ಬಿಸಿ ಮುದ್ದೆನ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅವರೆಕಾಳು ಸಾಂಬಾರು ಮುದ್ದೆ ತಿಂತಾಯಿದ್ರೆ ಎಷ್ಟು ಚೆಂದ ಅಲ್ಲ. ನನಗಂತೂ ತುಂಬಾ ಇಷ್ಟ. ಬಿಸಿ ಬಿಸಿ ಮುದ್ದೆನೂ ರೆಡಿಯಾಗಿದೆ. ನೋಡಿ, ಬಿಸಿ ಮುದ್ದೆ ರೆಡಿಯಾಗಿದೆ. ರಾಗಿ ಮುದ್ದೆ ಜೊತೆಗೆ ಹಸಿ ಅವರೆಕಾಳು ಸಾಂಬಾರು ಅಲ್ಟಿಮೇಟ್ ಕಾಂಬಿನೇಷನ್ನು. ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ನಾನು ಮಾಡಿರುವಂಥ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ನಂತರ ಅಲ್ಲಿ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಬರುತ್ತೆ. ಆಗ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳ ಅಪ್ಲೋಡಿಂಗ್ಸ್ ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ನೋಡಿ, ಊಟಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಬಿಸಿ ಬಿಸಿಯಾದಂತಹ ಅವರೆಕಾಳು ಸಾಂಬಾರು, ಬಿಸಿ ಬಿಸಿ ರಾಗಿ ಮುದ್ದೆ ಅಲ್ಟಿಮೇಟ್ ಕಾಂಬಿನೇಷನ್ನು. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಸಾಂಬಾರು ಯಾವ ರೀತಿ ಬಂದಿತ್ತು
ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ, ಊಟಕ್ಕೆಲ್ಲ ರೆಡಿಯಾಗಿದ್ದೀವಿ. ಹೊಟ್ಟೆ ಹಸಿವು ಜಾಸ್ತಿ ಆಗ್ತಾಯಿದೆ ನನಗೆ ಇದನ್ನು ನೋಡಿದಾಗೆ. ತುಂಬಾ ಇಷ್ಟ ನನಗೆ ರಾಗಿ ಮುದ್ದೆ ಜೊತೆ ಈ ಥರ ತಿನ್ನೋದು. ಮುದ್ದೆ ತಿಂದು ಒಳ್ಳೆ ನಿದ್ದೆ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ.